ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ಜೈ ಹಿಂದ. ಇಂಡಿಯನ್ IAF ಅಂತ ಹೇಳಿಸಿಂದ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕಾಲ್ ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆಗಳು ನಿನ್ನೆ ತಾನೇ ನೋಟಿಫಿಕೇಶನ್ ಕಾಲ್ ಫಾರ್ಮ್ ಆಯಿತು. ಸೊ ಅಗ್ನಿವೀರ್ ಬ್ಯಾಚ್ ಮತ್ತೆ ಸ್ಟಾರ್ಟ್ ಆಯಿತು. ಅಗ್ನಿವೀರ್ ನೋಟಿಫಿಕೇಶನ್ ಅನ್ನ ಒಂದು ನೋಟಿಫಿಕೇಶನ್ ಅಡ್ವರ್ಟೈಸ್ಮೆಂಟ್ ನಂಬರ್ 01/20/2026 ಅಂತ ಹೇಳಿಸಿಂದ. ಸೊ ಇದರಲ್ಲಿ ಕರೆದಿರ್ತಕ್ಕಂಥ IAF ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟಿದಾವು, ಸೊ ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಇದರ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ. ಸೊ ನಾವು 10th ಮುಗಿದಿದೆ ಅಂತ ಅನ್ನೋರಿಗೆ, ಮತ್ತೆ PUC ಮುಗಿದಿದೆ ಅನ್ನೋರಿಗೆ, ಡಿಪ್ಲೊಮಾ ಮುಗಿದಿದೆ ಅನ್ನೋರಿಗೆ, ಸೊ ಇದರಲ್ಲಿ ಏನೇನು ಮುಗ್ದಿರಬೇಕು, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಪ್ರತಿ ಒಂದು ಫಿನ್ ಟು ಫಿನ್ ಆಗಿರ್ತಕ್ಕಂಥ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷನೂ ಕೂಡ ನೋಟಿಫಿಕೇಶನ್ ಕಾಲ್ ಫಾರ್ಮ್ ಆಗಿದೆ. ಇಂಡಿಯನ್ ಆರ್ಮಿ ಬಗ್ಗೆ ಯಾರಾದರೂ ವೇಟ್ ಮಾಡ್ತಾ ಇದ್ರೆ, ಸೊ ಅಗ್ನಿವೀರ ಆರ್ಮಿ ಬಗ್ಗೆ ಯಾರಾದರೂ ವೇಟ್ ಮಾಡ್ತಾ ಇದ್ರೆ ಅಂದ್ರೆ ನಿಮ್ದು ಕೂಡ ನೋಟಿಫಿಕೇಶನ್ ಕಾಲ್ ಫಾರ್ಮ್ ಆಗುವ ಟೈಮಿಂಗ್ ಬಂದೇ ಬಿಡ್ತು. ಅಗ್ನಿವೀರದಲ್ಲಿ ಇದು ಏರ್ ಫೋರ್ಸ್ ಆಗಿದೆಯಪ್ಪ ಅಂತಂದ್ರೆ ನೆಕ್ಸ್ಟ್ ಇಂಡಿಯನ್ ಆರ್ಮಿ ನಂತರ ಇಂಡಿಯನ್ ನೇವಿದಲ್ಲಿ ಅಗ್ನಿವೀರನ್ನ ಕಾಲ್ಫಾರ್ಮ್ ಮಾಡ್ತಾರೆ. ಇದರಲ್ಲಿ ಬಂದ್ಬಿಟ್ಟು 2500 ಹುದ್ದೆಗಳನ್ನ 100%, ಯಾಕಂದ್ರೆ ಏರ್ ಫೋರ್ಸ್ ನಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತ ಹೇಳಿ ಟೋಟಲಿ ಆಗಿ ತೋರಿಸ್ಕೊಡೋದಿಲ್ಲ. ಓಕೆ, ನನ್ನ ಪ್ರಕಾರ 2500 ಪ್ಲಸ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡೇ ಮಾಡ್ತಾರ. ಓಕೆ, ಈಗಾಗಲೇ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ರು ಕೂಡ ಹಾಕ್ಬೇಕಾಗಿದ್ರೆ ಏನೇನ್ ಬೇಕಾಗುತ್ತೆ, ಇದು ಅಪ್ಲಿಕೇಶನ್ ಅನ್ನ ಆನ್ಲೈನ್ ಮುಖಾಂತರನೇ ಹಾಕ್ಬೋದು. ಓಕೆ, ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಸೊ ಎಲ್ಲರಿಗೆ ನನ್ನ ಕಡೆಯಿಂದ ಒನ್ಸ್ ಅಪಾನ್ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ದಲ್ಲಿ 50K ಫಾಲೋವರ್ಸ್, ಅಂದ್ರೆ 50,000 ಫಾಲೋವರ್ಸ್ ನಿನ್ನೆ ತಾನೇ ಕಂಪ್ಲೀಟ್ ಆಯಿತು. ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನಾನು ಇಲ್ಲಿವರೆಗೆ ಬಂದಿದ್ದು, ಯಾಕಂದ್ರೆ ನಿಮ್ಮ ಸಪೋರ್ಟ್ ಇಂದನೇ ನಾನು ಇಲ್ಲಿ ತನಕ ಬಂದಿದ್ದು. ಸೊ ಇದೇ ತರ ಸಪೋರ್ಟ್ ಅನ್ನ ಮಾಡ್ತಾ ಇರಿ. ಸೊ ನಾನು ಎನಿ ಟೈಮ್ ನಿಮ್ಗೆ ಸಪೋರ್ಟ್ ಅನ್ನ ಕೊಡ್ತಾನೆ ಇರ್ತೀನಿ. ಓಕೆ, ಬಂದ್ರೆ ಏರ್ ಫೋರ್ಸ್ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋ ಹೋಗೋಣ. ಇಲ್ಲಿ ಕರೆದಿರ್ತಕ್ಕಂಥ ಏರ್ ಫೋರ್ಸ್ ಅಗ್ನಿವೀರದಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಇರ್ತೈತಿ. ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕ್ಬೇಕಾಗಿದ್ರೆ ಇದರ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡ್ಕೊಂಡ್ರೆ 12ನೇ ತರಗತಿ ಮುಗಿದಿರ್ಬೇಕು. ಇದಕ್ಕೆ ಏನಪ್ಪಾ ಅಂತಂದ್ರೆ 12ನೇ ತರಗತಿ ನೀವು ಮುಗಿಸಿರ್ಬೇಕಾಗತ್ತ. 12ನೇ ತರಗತಿಯಲ್ಲಿ ಯಾರ್ಯಾರ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಪ್ರತಿಯೊಬ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೈನ್ಸ್ ತರ ಯಾರಾದ್ರೂ ಹಾಕ್ತೀನಪ್ಪ ಅಂತಂದ್ರೆ ಎಕ್ಸ್ ಗ್ರೂಪ್ ಕನ್ಫರ್ಮ್ ಇರ್ತೈತಿ. 50% ಅನ್ನ ಹೊಂದಿರಬೇಕು. ಸೈನ್ಸ್ ನಲ್ಲಿ 50% ಅನ್ನ ಹೊಂದಿರಬೇಕು. ಅದರ ಜೊತೆಗೆ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಕೂಡ 50 ಮಾರ್ಕ್ಸ್ ಅನ್ನ ತಗೊಂಡಿರಲೇಬೇಕಾಗುತ್ತೆ. ನೆಕ್ಸ್ಟ್ ಸರ್, ನಂದು ಸೈನ್ಸ್ ಇಲ್ಲ, ನಾನು PUC ಅಲ್ಲಿ ಆರ್ಟ್ಸ್ ಕಾಮರ್ಸ್ ಮಾಡ್ತೀನಿ. ಓಕೆ, ನೀವು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೀವು ನೋಡ್ಕೊಡ್ರಿ ಎಷ್ಟಪ್ಪ ಅಂತಂದ್ರೆ ನೀವು ಕೂಡ 50% ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಒಂದು ನೀವು ಸೈನ್ಸ್ ಇದ್ದವರು ಕೂಡ ಹಾಕ್ಬಹುದು. ನೆಕ್ಸ್ಟ್ ಅದೇ ತರನಾಗಿ ಆರ್ಟ್ಸ್, ಅದೇ ತರನಾಗಿ ಕಾಮರ್ಸ್ 3 ಮಂದಿ ಕೂಡ ಹಾಕ್ಬಹುದು. ಸೈನ್ಸ್ ಅವರು ಎಕ್ಸ್ ಗ್ರೂಪ್ ಗೆ ಹಾಕ್ಬಹುದು, ಇವೆರಡು ಕೂಡ Y ಗ್ರೂಪ್ ಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 50% ಆಗಿರ್ಬೇಕು. ಅದರ ಜೊತೆಗೆ ಇಂಗ್ಲಿಷ್ ಕೂಡ ನಿಮ್ದು 50% ಅನ್ನ ಹೊಂದಿರಲೇಬೇಕು. ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ 50 ಮಾರ್ಕ್ಸ್ ಅನ್ನ ನೀವು ತಗೊಂಡಿರಲೇಬೇಕು. ಅದರ ಜೊತೆಗೆ ಟೋಟಲಿ ಆಗಿ ಅಗ್ರಿಗೇಡ್ ಕೂಡ 50% ಕೂಡ ಆಗಿರ್ಬೋದು. ನೆಕ್ಸ್ಟ್ ಡಿಪ್ಲೊಮಾ ಇಂಜಿನಿಯರಿಂಗ್ ಆರ್ ಇಕ್ವಿಲೆಂಟ್ ಸ್ಟ್ರೀಮ್ ಡಿಪ್ಲೊಮಾದವರು ಕೂಡ ಯಾರಾದ್ರೂ ಅಪ್ಲಿಕೇಶನ್ ಹಾಕೊಳ್ತೀನಪ್ಪ ಅಂತಂದ್ರೆ ನೀವು ಕೂಡ ಎಕ್ಸ್ ಗ್ರೂಪ್ ಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲರಿಗೂ ಗೊತ್ತಾಯ್ತಲ್ಲ, ಪ್ರತಿಯೊಬ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ನಾನು ಹೇಳ್ತಾ ಇದ್ದೀನಿ, ನೀವು ಸೈನ್ಸ್ ಹೋಲ್ಡ್ರಿಗೆ ಅಂತ ತಿಳಿಸಿದ್ರೆ ಯಾರು ತಿಳ್ಕೊಳಕ್ ಹೋಗ್ಬೇಡ್ರಿ. ಆರ್ಟ್ಸ್, ಕಾಮರ್ಸ್ ಹುಡುಗರಿಗೆ ಕೂಡ ಇದೊಂದು ಅವಕಾಶವನ್ನ ಕೊಟ್ಟಿದಾರ. ಅಗ್ನಿವೀರ್ ವಾಯು ಅಂದ್ರೆ ನೋಡ್ಕೊಡ್ರಿ, ಏಜ್ ಎಷ್ಟರ ಮಟ್ಟ ಇರಬೇಕು. ಏಜ್ 17 ಹಿಡಿದ 21 ಏಜ್ ಒಳಗಡೆ ನಿಮ್ದು ಏನಾದ್ರು ಇತ್ತಪ್ಪ ಅಂತಂದ್ರೆ ಸೊ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಎಷ್ಟರಿಂದ ಎಷ್ಟರೊಳಗೆ ಜನಿಸಿದವರು ಇರ್ಬೇಕಂತಂದ್ರೆ 1 ಜನವರಿ 2005 ಹಿಡಿದು 1 ಜುಲೈ 2008 ಒಳಗಡೆ ಯಾರಾದ್ರೂ ನೀವು ಜನಿಸಿದ್ರೆ ಸೊ ಏಜ್ ಅನ್ನ ಒಂದ್ಸರಿ ಕನ್ಫರ್ಮೇಶನ್ ಮಾಡ್ಕೊಂಡ್ಬಿಡ್ರಿ. ಓಕೆ, 1 ಜನವರಿ 2005 ಹಿಡಿದು ನೆಕ್ಸ್ಟ್ 1 ಜುಲೈ 2008 ಒಳಗಡೆ ಈ ಡೇಟಿನ ಒಳಗಡೆ ಯಾರಾದ್ರೂ ನೀವು ಜನಿಸಿದ್ರಿಯಪ್ಪ ಅಂತಂದ್ರೆ ಸೊ ನೀವು ಈ ಅರ್ಜಿಯನ್ನ ಸಲ್ಲಿಸೋಕೆ ಅರ್ಹರಾಗಿರ್ತೀರಾ. ಓಕೆ, ಆ ಏಜ್ ಅಂಕಿ ನಿಮಗೆ 17ರಿಂದ 21 ಅಂತ ನಾನು ಹೇಳಿದೀನಿ. ಆ ಏಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದರದ ಅಗ್ನಿವೀರ್ ಪ್ರೊಸೆಸ್ ಯಾವ ತರ ಇರ್ತೈತಿ, ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತೈತಿ, ಏರ್ ಫೋರ್ಸ್ ನಲ್ಲಿ ಸೆಲೆಕ್ಷನ್ ಆಗ್ಬೇಕಂದ್ರೆ ಯಾವ ತರ ಪ್ರೊಸೆಸಿಂಗ್ ನಡೀತದ ಅಂತ ಹೇಳಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ. ಈಗೇನ ನೀವು ಅಪ್ಲಿಕೇಶನ್ ಅನ್ನು ಹಾಕೊಳ್ತಿರಲ್ಲ, ಅಪ್ಲಿಕೇಶನ್ ಹಾಕಿದ ಮೇಲೆ ಆನ್ಲೈನ್ ಎಕ್ಸಾಮ್ ಇರ್ತೈತಿ. ಆನ್ಲೈನ್ ಎಕ್ಸಾಮ್ ಅನ್ನ ಸೈನ್ಸ್ ಹೋಲ್ಡರ್ಗೆ 60 ನಿಮಿಷ ಟೈಮಿಂಗ್ ಇರ್ತೈತಿ. ಸಾರಿ, ಸೈನ್ಸ್ ಸ್ಟೂಡೆಂಟ್ಗಳಿಗೆ 60 ನಿಮಿಷ ಟೈಮ್ ಇರ್ತೈತಿ. ಮತ್ತು ಆರ್ಟ್ಸ್, ಕಾಮರ್ಸ್ ಸ್ಟೂಡೆಂಟ್ಗಳಿಗೆ 45 ನಿಮಿಷ ಟೈಮಿಂಗ್ ಇರ್ತೈತಿ. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಮಾರ್ಕ್ಸ್ ಏನಪ್ಪಾ ಅಂತಂದ್ರೆ ಒಂದು ಕ್ವಶನ್ಸ್ಗೆ 1 ಮಾರ್ಕ್ಸ್ ಇರ್ತೈತಿ. ಟೋಟಲ್ ನೆಗೆಟಿವ್ ಬಂದ್ಬಿಟ್ಟು 0.25 ನೆಗೆಟಿವ್ ಇರ್ತದ. ಫೇಸ್ 2 ಏನಿರ್ತಪ್ಪ ಅಂತಂದ್ರೆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಯಾವ ತರ ಇರ್ತಪ್ಪ ಅಂತಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತದ.
7 ನಿಮಿಷ ಟೈಮಿಂಗ್ ಇರ್ತದೆ. ಎಷ್ಟಪ್ಪ ಅಂದ್ರೆ 1600 ಮೀಟರ್ ಟೈಮಿಂಗ್ ಇರ್ತೈತಿ, 7 ನಿಮಿಷ ಟೈಮಿಂಗ್ ಇರ್ತೈತಿ. 1600 ಮೀಟರ್ ರನ್ನಿಂಗ್ ಅನ್ನ ಆದ್ಮೇಲೆ ನಿಮ್ಗೆ 1600 ಮೀಟರ್ ರನ್ನಿಂಗ್ ಅನ್ನ ಓಡಬೇಕಾದ್ರೆ ನೀವು ಆರ್ಮಿಯಲ್ಲಿ ಯಾವ ತರ 1600 ಮೀಟರ್ ಅನ್ನು ಓಡ್ತಿರಲ್ಲ, ಸೊ 1600 ಮೀಟರ್ ಓಡಬೇಕಾದ್ರೆ 5:45 ಟೈಮಿಂಗ್ ಅನ್ನ ಕೊಡ್ತಾರ. ಇಲ್ಲಿ ಎಷ್ಟಪ್ಪ ಅಂತಂದ್ರೆ 7 ನಿಮಿಷ ಟೈಮಿಂಗ್ ಕೊಡ್ತಾರ, 7 ಮಿನಿಟ್ಸ್ ನಿಮ್ಗೆ ಟೈಮಿಂಗ್ ಅನ್ನ ಕೊಡ್ತಾರ. ಅದೇ ತರನಾಗಿ ಇನ್ನು ಇರ್ತಕ್ಕಂಥ ಮಹಿಳೆಯರಿಗೆ ನೋಡ್ಕೊಡ್ರಿ 8 ನಿಮಿಷ ಟೈಮಿಂಗ್ ಕೊಡ್ತಾರೆ ಮಹಿಳೆಯರಿಗೆ. ನೆಕ್ಸ್ಟ್ ಪುಷಪ್ ಇರ್ತಾವು, ಸಿಟ್ಅಪ್ಸ್ ಇರ್ತಾವು, ಸ್ಕ್ವಾಟ್ಸ್ ಇರ್ತಾವು. ನೆಕ್ಸ್ಟ್ ಇದು ಫಿಸಿಕಲ್ ನಲ್ಲಿ ಕ್ವಾಲಿಫೈ ಆದ್ಮೇಲೆ ಮೆಡಿಕಲ್ ಎಕ್ಸಾಮ್ ಇರ್ತದೆ. ಮೆಡಿಕಲ್ ಅಂತಂದ್ರೆ ನಿಮ್ಗೆ ಆರ್ಮಿಯಲ್ಲಿ ಯಾವ ತರ ಚೆಕಿಂಗ್ ಇರ್ತದಲ್ಲ ಮೆಡಿಕಲ್, ಇಲ್ಲಿ ಕೂಡ ಅದೇ ತರನಾದಂತ ಮೆಡಿಕಲ್ ಇರ್ತದ. ಈ ತರ ಫೈನಲ್ ಸೆಲೆಕ್ಷನ್ ಕೂಡ ಇರ್ತೈತಿ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾವ ತರ ಎಕ್ಸಾಮ್ ಸಿಲೆಬಸ್ ಏನೇನು ಕೇಳ್ತಾರ, ಓಕೆ ಎಕ್ಸಾಮ್ ನಲ್ಲಿ ಯಾವ ಸಬ್ಜೆಕ್ಟ್ ಗಳು ಇರ್ತಾವ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡ್ರಿ. ಸೈನ್ಸ್ ಸ್ಟೂಡೆಂಟ್ ಗಳಿಗೆ 60 ನಿಮಿಷ ಟೈಮಿಂಗ್ ಇರ್ತೈತಿ. ಫಿಸಿಕ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್ ಅಂತ PUC ಸಿಲೆಬಸ್ ಇರ್ತದ. ಅದರ್ ದೆನ್ ಸೈನ್ಸ್ ಅಂದ್ರೆ ನೀವು ಆರ್ಟ್ಸ್ ಕಾಮರ್ಸ್ ಯಾವ್ದಾದ್ರು ಇದ್ರಿಯಪ್ಪ ಅಂತಂದ್ರೆ ನಿಮ್ಗೆ 45 ನಿಮಿಷ ಟೈಮಿಂಗ್ ಇರ್ತೈತಿ. ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ರೀಸನಿಂಗ್, ಜನರಲ್ ಅವೇರ್ನೆಸ್ ಅಂತ ನಿಮ್ಗೆ ಸಬ್ಜೆಕ್ಟ್ ಗಳು ಇರ್ತಾವು. ಓಕೆ, 1 ಮಾರ್ಕ್ಸಿಗೆ 1 ಕ್ವಶನ್ಸ್ಗೆ 1 ಮಾರ್ಕ್ಸ್ ಇರ್ತೈತಿ. ನೆಗೆಟಿವ್ ಕೂಡ 0.25 ನೆಗೆಟಿವ್ ಕೂಡ ಇದರಲ್ಲಿ ಇರ್ತದೆ. ಇನ್ನೊಂದೇನಪ್ಪ ಅಂತಂದ್ರೆ ಸೊ ನಿಮ್ಗೆ ರನ್ನಿಂಗ್ ಬಗ್ಗೆ ಕೊಟ್ಟೆ, ಚೆಸ್ಟ್ ಬಗ್ಗೆ ಅಂಕಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಚೆಸ್ಟ್ ಅಂಕಿ ನಾರ್ಮಲಿ ಇರುತ್ತೆ. ಹೈಟ್ ಬಂದ್ಬಿಟ್ಟು ಹೈಟ್ ಎಷ್ಟು ಬೇಕಾಗುತ್ತೆ, ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಆಗ್ತಿರೋದು. ಒಂದು 52 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿದ್ರೆ ಸೊ ನೀವು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಹೈಟ್ ನಲ್ಲಿ ಯಾರು ಕೂಡ ಕೆಡಿಸ್ಕೋಬೇಡ್ರಿ. ಪ್ರತಿಯೊಬ್ರು ಕೂಡ ಫಿಸಿಕಲ್ ನಲ್ಲಿ ಕ್ವಾಲಿಫೈ ಆಗೇ ಆಗ್ತೀರಾ. ಮೊದಲಿಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಚಾನ್ಸಸ್ ಅನ್ನ ತಗೊಳ್ರಿ. ಮಹಿಳೆಯರಿಗೆ ಬಂದ್ಬಿಟ್ಟು 147 ಹೈಟ್ ಇರ್ತೈತಿ. ಆರಾಮ್ಸಾಗಿ ನೀವು ಇದನ್ನ ಕ್ಲಿಯರ್ ನ ಮಾಡಬಹುದು. ಅಪ್ಲಿಕೇಶನ್ ಫೀಸ್, ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವಾಗ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತದ? 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ, ಪ್ಲಸ್ GST ಆಡ್ ಆಗುತ್ತಾ. ಓಕೆ, ಆರ್ಟ್ಸ್ ನೀವು ಯಾವುದೇ ಕಾಸ್ಟ್ ನವರು, SC ST OBC ಯಾವುದೇ ಕಾಸ್ಟ್ ಇದ್ರೂ ಕೂಡ ಇದರಲ್ಲಿ ಸಂಬಂಧಪಡೋದಿಲ್ಲ. ಪ್ರತಿಯೊಬ್ರು ಕೂಡ ಇಷ್ಟು ಫೀಸ್ ಅನ್ನ ಕಟ್ಟಲೇಬೇಕು. ಓಕೆ, ನೀವು ಇಷ್ಟು ಫೀಸ್ ಅನ್ನ ಪ್ರತಿಯೊಬ್ರು ಕೂಡ ಇದನ್ನ ಕಟ್ಟಲೇಬೇಕಾಗುತ್ತೆ. ನೆಕ್ಸ್ಟ್ ಅದು ಯಾವ್ದಪ್ಪ ಅಂತಂದ್ರೆ ಆನ್ಲೈನ್ ಪೇಮೆಂಟೇ ಮಾಡಬೇಕಾಗುತ್ತೆ. ಆನ್ಲೈನ್ ಪೇಮೆಂಟ್ ನಿಮ್ಗೆ ನೆಟ್ ಬ್ಯಾಂಕಿಂಗ್ ಯಾವ್ದಾದ್ರು ಇತ್ತಪ್ಪ ಅಂತಂದ್ರೆ ಸೊ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ, ಅದೇ ಕ್ಲೋಸಿಂಗ್ ಡೇಟ್ ಯಾವಾಗ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಗೆ ನಿಮ್ಗೆ ಹೇಳಿದೀನಿ, ಬಟ್ ನೋಡ್ಕೊಳ್ರಿ ಇನ್ನೊಂದ್ಸರಿ. 18/12/2024. ಓಕೆ, ನಿನ್ನೆ ತಾನೇ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ನಿನ್ನೆ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಆಗಿದೆ. ಕ್ಲೋಸಿಂಗ್ ಡೇಟ್ ಯಾವಾಗ? ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು 7th ಜನವರಿ 2025ಗೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಬಹಳ ದಿನ ಟೈಮಿಂಗ್ ಕೊಡೋದಿಲ್ಲ ಇದಕ್ಕೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕೋಕೆ ಪ್ರತಿಯೊಂದು ಡಿಫೆನ್ಸ್ ನಲ್ಲಿ ಯಾವುದೇ ಒಂದು ಆರ್ಮಿ ಒಂದು ಮಾತ್ರ ಟೈಮಿಂಗ್ ಜಾಸ್ತಿ ಕೊಡ್ತಾರ. ಇಂಡಿಯನ್ ನೇವಿ ಕೂಡ ಟೈಮಿಂಗ್ ಕೊಡೋದಿಲ್ಲ. ಇದು ಏರ್ ಫೋರ್ಸ್ ಕೂಡ ಟೈಮಿಂಗ್ ಅನ್ನ ಕೊಡೋದೇ ಇಲ್ಲ. ಓಕೆ, ಟೈಮಿಂಗ್ ಕೂಡ ಶಾರ್ಟ್ ಇದೆ. ನೆಕ್ಸ್ಟ್ ಮತ್ತೇನಪ್ಪಾ ಅಂತಂದ್ರೆ ಆನ್ಲೈನ್ ಇದು ಅಪ್ಲಿಕೇಶನ್ ಡೇಟ್ ಏನ್ ಹೇಳಿದಲ್ಲ, ಅಪ್ಲಿಕೇಶನ್ ಡೇಟ್ ಮಿಸ್ಟೇಕ್. 18/12/2024 ಏನಿದೆಯಲ್ಲ ಅದು ನೋಟಿಫಿಕೇಶನ್ ಡೇಟ್. ನಿನ್ನೆ ತಾನೇ ನೋಟಿಫಿಕೇಶನ್ ಆಗಿದೆ. ನಿನ್ನೆ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಮಾಡಿಲ್ಲ. ಕರೆಕ್ಟ್ ಆಗಿ ತಿಳಿದುಕೊಡ್ರಿ. ಇನ್ನೊಂದ್ಸರಿ ನಿಮ್ಗೆ ಕನ್ಫ್ಯೂಷನ್ ಆಗಿ ನಾನೇ ಹೇಳಿದೀನಿ. 18/12/2024ಕ್ಕೆ ನೋಟಿಫಿಕೇಶನ್ ಆಗಿದೆ. ನಿಮ್ಮ ಅಪ್ಲಿಕೇಶನ್ ಡೇಟ್ 7 ಜನವರಿ 2024ರಿಂದ ಹಿಡಿದು 27 ಜನವರಿ 2025 ಮಟ್ಟ ನಿಮ್ಗೆ ಅರ್ಜಿ ಕೂಡ 20 ದಿನದವರೆಗೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರ. 7ನೇ ತಾರೀಕು ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಮುಂದಿನ ತಿಂಗಳ 7ನೇ ತಾರೀಕಿಗೆ ನಿಮ್ದು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ರು ಕೂಡ ಈ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಸಿಕ್ಕ ಅವಕಾಶವನ್ನ ಯಾವತ್ತು ಮಿಸ್ ಮಾಡ್ಕೋಬೇಡ್ರಿ. ಅಗ್ನಿವೀರ್ ಇದೆ, ಅದನ್ನ ಏನು ಹೋಗೋದು ಅಂತ ಹೇಳಿ ಯಾರು ಕೂಡ ಡೌಟ್ ಅನ್ನ ಇಟ್ಕೋಬೇಡ್ರಿ. ಆರ್ಡರ್ ಕಾಪಿ ಬಂದ ಮೇಲೆ ಫೈನಲ್ ಡಿಸೈಡ್ ಅನ್ನ ಮಾಡ್ರಿ. ಅಲ್ಲಿ ಮಟ್ಟ ನಾನು ಹೋಗ್ಬೇಕು, ನನ್ನ ಎಕ್ಸಾಮ್ ಪಾಸ್ ಆಗಿದೆ, ಅದನ್ನೇನ್ ಮಾಡೋದು, ಫಿಸಿಕಲ್ಗೆ ಹೋಗೋದು ಅಂತ ಹೇಳಿ ಆ ತರ ಯಾರು ಕೂಡ ಬಿಡಕ್ ಹೋಗ್ಬೇಡ್ರಿ. ಓಕೆ, ಪ್ರತಿಯೊಂದು ಎಕ್ಸಾಮ್ ಅನ್ನ ಯಾವುದೇ ಒಂದು ಕಾಲ್ಫಾರ್ಮ್ ಆದ್ರೂ ಕೂಡ ಅದ್ರ ಬಗ್ಗೆ ಅಟೆಂಡ್ ಮಾಡ್ತಾನೆ ಇರ್ರಿ. ನಿಮ್ಗೆ ಗೊತ್ತಾಗುತ್ತಾ, ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತಾ. ಸೊ ನಾನು ಏನೇನು ತಪ್ಪನ್ನ ಮಾಡ್ತಾ ಇದ್ದೀನಿ, ಯಾವ ಎಕ್ಸಾಮ್ ನಲ್ಲಿ ಯಾವ ಸಬ್ಜೆಕ್ಟ್ ನಲ್ಲಿ ವೀಕ್ ಇದೀನಿ, ಯಾವ ಫಿಸಿಕಲ್ ನಲ್ಲಿ ವೀಕ್ ಇದೀನಿ, ಮೆಡಿಕಲ್ ನಲ್ಲಿ ಏನ್ ಫೈಂಟ್ ಇದೆ ಅಂತ ನಿಮ್ಗೂ ಕೂಡ ಕ್ಲಿಯರ್ ಆಗಿರ್ತಕ್ಕಂಥ ಡೌಟ್ ಕೂಡ ಅರ್ಥ ಆಗುತ್ತೆ. ಓಕೆ, ನೀವು ಕೊಡ್ತಿರ್ತಕ್ಕಂಥ ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ದೀನಿ ನಾನು. ನೀವು ಹಾಕ್ತಿರ್ತಕ್ಕಂಥ ಕಮೆಂಟ್ ಗಳನ್ನ ಪ್ರತಿಯೊಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬರ ಬಗ್ಗೆ ಡಿಫೆನ್ಸ್ ಬಗ್ಗೆ ಜಾಸ್ತಿ ಒತ್ತನ್ನ ಕೊಡ್ತಾ ಇದ್ರಿ. ಸೆಂಟ್ರಲ್ ಗೌರ್ಮೆಂಟ್ ಗೆ ಹೈಯೆಸ್ಟ್ ಒತ್ತನ್ನ ಕೊಡ್ತಾ ಇದ್ರಿ. SSC GD ಕೂಡ ಕಾನ್ಫರ್ಮ್ ಆಗಿದೆ. ಅದು ಕೂಡ ಈಗ ನೆಕ್ಸ್ಟ್ ಡಿಸೆಂಬರ್ ನಲ್ಲಿ ಕೂಡ ನೋಟಿಫಿಕೇಶನ್ ಮತ್ತೊಂದಿದೆ. ಈಗಾಗಲೇ ಹಾಕಿರ್ತಕ್ಕಂಥದ್ದು ಫೆಬ್ರವರಿ ಕೂಡ ಎಕ್ಸಾಮ್ ನಿಮ್ಮ ಕಂಡಕ್ಟ್ ಅನ್ನ ಮಾಡ್ತಾ ಇದ್ರ. ಅದ್ರ ಬಗ್ಗೆ ಸ್ಟಡಿ ಮಾಡ್ತಿರ್ತಕ್ಕಂಥವ್ರು ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ. ಓಕೆ, ಇದ್ರ ಬಗ್ಗೆ ಇನ್ನೂ ಏನಾದ್ರೂ ನಿಮಗೆ ಡೌಟ್ಸ್ ಗಳಿದ್ರೆ, ಇನ್ನೂ ಏನಪ್ಪಾದ್ರೂ ಇದರಲ್ಲಿ ಕನ್ಫ್ಯೂಷನ್ ಇದ್ರೆ, ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಮೇಲ್ ಅಂಡ್ ಫಿಮೇಲ್ ಇಬ್ರು ಕೂಡ ಅರ್ಜಿಗಳನ್ನ ಹಾಕಬಹುದು. ಓಕೆ, ಏನಾದ್ರೂ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಹಾಕೊಳ್ರಿ.
ಕೆಳಗಡೆ ಕಾಣ್ತಿರ್ತಕ್ಕಂಥ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಸ್ನೇಹಿತರೆ, ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪು ಹಾಗೆ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಸ್ನೇಹಿತರೆ. ಸೊ ಈ ಸಬ್ಸ್ಕ್ರೈಬ್ ಬಟನ್ ಹೊತ್ಕೊಂಡ್ರೆ ನೀವು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಪ್ರೈವೇಟ್ ಜಾಬ್ ಯಾವುದೇ ಒಂದು ಅಪ್ಡೇಟ್ ಅನ್ನು ತೆಗೆದುಕೊಳ್ಬೇಕು ಅನ್ಕೊಂಡಿದ್ರೆ ಸೊ ಈಗಾಗಲೇ ನಮ್ಮ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಒತ್ಕೊಡ್ರಿ. ಓಕೆ, ನಮ್ಮ ಇನ್ಸ್ಟಾದಲ್ಲಿ 50K ಫಾಲೋವರ್ಸ್ ಆಗಿದ್ದಾರೆ. ಯಾರಾದ್ರೂ ನೀವು ಹೋಗಿ ಚೆಕ್ ಮಾಡ್ಕೊಳ್ತೀನಿ, ಸೊ ಇನ್ಸ್ಟಾ ಫಾಲೋ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಇನ್ಸ್ಟಾ ಫೇಸ್ ಏನಪ್ಪಾ ಅಂದ್ರೆ HJ ಪ್ಯಾರಾಮಿಲಿಟರಿ ಅಂತ ತಕ್ಷಣ ಹೋಗಿ ಈಗಾಗಲೇ ಸರ್ಚ್ ಮಾಡ್ಕೊಡ್ರಿ. ಸೊ ಅಲ್ಲಿ ಕೂಡ ನಿಮಗೆ ಶಾರ್ಟ್ಸ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ನಿಮ್ಗೆ ಅಲ್ಲಿ ಕೂಡ ನಾನು ಕೊಡ್ತಾನೆ ಇರ್ತೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈ ನೋಟಿಫಿಕೇಶನ್ ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಡ್ರಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.